ಸಿಂಹದ ಮರಿ ಸೈನ್ಯ ಬರುತ್ತೆ ಅಂತ ಆದ ಬಳಿಕ ಸೊ ಅದು ಏನು ಲುಕ್ಕು ಸರ್ ನಿಮ್ಮದು? ಸಿಂಹದ ಮರಿ ಸೈನ್ಯ ಯಾತಕ್ಕೆ ಮಾಡಿದೆ ಅಂದರೆ, ನಾಗರಹೊಳೆ ಮಾಡಿದಾಗ ಎಲ್ಲರೂ ಕೆಲವರು ಬೈದಿದ್ರು, ರೇ ಬರೀ ಚಿಲ್ಡ್ರನ್ಸೇ ಮಾಡಬೇಕಾಗಿತ್ತು, ವಿಷ್ಣುವರ್ಧನ್ ಅಂಬರೀಷ್ನ ಯಾಕೆ ಹಾಕಿದ್ರಿ ಭಾರತೀಯರನ್ನೆಲ್ಲ? ಇಲ್ಲಪ್ಪ, ಅದು ಕಥೆನಲ್ಲಿ ಬೇಕಾಗಿತ್ತು. ವಿಷ್ಣುವರ್ಧನ್ ಅಂಬರೀಷು ಭಾರತಿ ಇದ್ರೇ ಕತೆ ಮಕ್ಳಿಗೆ ಬರೋದು, ಇಲ್ಲದೆ ಕತೆ ಆಗ್ತಿರ್ಲಿಲ್ಲ ಹಾಗೆ. ಸರಿ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಯಿತು ಒಂದು ಟ್ರೈ ಮಾಡೋಣ. ಯಾರು ಹೀರೋಗಳೇ ಬೇಡ, ಇಬ್ಬರು ಮಕ್ಕಳನ್ನೇ ಒಂದು 7 ಜನನ ಇಟ್ಕೊಂಡು ಮಾಡೋಣ ಅಂಥೇಳಿ ಆವಾಗೆಲ್ಲ ಈ ಎನಿಟ್ ಬೈಟನ್ ಫೇಮಸ್ 5 ಅಂತೆಲ್ಲ ಪುಸ್ತಕಗಳು ಬರೋದು, ಅದು ತುಂಬ ಪಾಪ್ಯುಲರ್, ಮಕ್ಕಳೆಲ್ಲ ತುಂಬ ಓದೋರು. ಆ ಥರದ್ದು ಕತೆ ಒಂದು ನಾನು H. ವಿ. ಸುಬ್ರಾವ್ ಅವರು ಮಾಡಿ ಅದನ್ನು ಮಾಡಿದ್ವಿ. ತುಂಬ ಚೆನ್ನಾಗೋಯ್ತು ಪಿಕ್ಚರು. ಪ್ಯಾರಿಸ್ಗೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಹೋಯ್ತು. ಜಯಾ ಬಚ್ಚನ್ ಅವರು ಆ ಪಿಕ್ಚರ್ ನೋಡಿಬಿಟ್ಟು ನೀವು ಹಿಂದಿಗೆ ಡಬ್ ಮಾಡಿ, ಅದರಲ್ಲಿ ಅಂಬರೀಷ್ ಪುರಿ ಇದ್ದರು. ನಾನು ಅಂಬರೀಷ್ ಪುರಿಗೆ ನಾನೇ ಮೊದಲಿಂದ ಒಂದು 2-3 ಪಿಕ್ಚರು ಗಂಡು ಬೇರುಂಡ ಅದು ಇದು ಎಲ್ಲ ಮಾಡಿಕೊಂಡು ಬಂದಿದ್ದೆ. ನನಗೆ ಅವ್ರಿಗೆ ಒಂದು ತುಂಬ ಭಾಳ ಒಂದು ಹೋಮ್ಲಿ ರಿಲೇಷನ್ ಇತ್ತು. ಸೊ ಹಿಂದಿಗೆ ಡಬ್ ಮಾಡಿದ್ವಿ, ಟ್ಯಾಕ್ಸ್ ಫ್ರೀ ಕೊಡಿಸಿದ್ರು ಆ ಪಿಕ್ಚರ್ಗೆ ಲೆಟ್ರ್ ಕೊಟ್ಟು. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಆ ಕಾಲಕ್ಕೆ 1 ಕೋಟಿ ರೂಪಾಯಿ ಬರೀ ಹಿಂದೀಲಿ ಮಾಡ್ತದೆ. 1 ಕೋಟಿ ರೂಪಾಯಿ ಅಂದರೆ ಲೆಕ್ಕ ಹಾಕಿ ಆಲ್ ಓವರ್ ಬಹದ್ದೂರ್ ಬಚ್ಚೆ ಅಂತಲೇ ಏನೋ ಅದರ ಟೈಟ್ಲು. ಸೊ ಹೀಗೆ ಪ್ಯಾರಿಸ್ಗೆ ಹೋಯಿತು, ಮಾಸ್ಕೋಗೆ ಹೋಯಿತು. ನಾನು ಒಂದು ಅದರಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ, ಇಲ್ಲಿ ಅರ್ಜುನ್ ಸರ್ಜನಿಗೆ ಎಲ್ಲಿ ಕ್ಲಾಪ್ ಹೊಡಿತಿದ್ರೋ, ನಾ ಪ್ಯಾರಿಸ್ಗೆ ಹೋದಾಗ ಆ ಪ್ಯಾರಿಸ್ ಥಿಯೇಟ್ರ್ನಲ್ಲಿ ಎಂಟೈರ್ ವರ್ಲ್ಡ್ ಚಿಲ್ಡ್ರನ್ ಬಂದಿದ್ದರು. ಚೈನಾ, ತೈವಾನ್, ಅಮೇರಿಕಾ, ಎಲ್ಲ ಕಡೆಯಿಂದ ಎಲ್ಲಿ ಕನ್ನಡದಲ್ಲಿ ಕ್ಲಾಪ್ ಹೊಡೆದಿದ್ರು ಅದೇ ಪಾಯಿಂಟ್ಗೆ ಅಲ್ಲಿ ಹೊಡಿದ್ರು. ಅಂದರೆ ಆಡಿಯನ್ಸ್ ಎಲ್ಲ ಆರ್ ದಿ ಸೇಮ್ ಅಂತ ಅವ್ರ ಮೆಂಟ್ಯಾಲಿಟಿ, ಅವ್ರ ಸೈಕಲಾಜಿಕಲ್ ಇದು, ಅದು ತುಂಬ ಖುಷಿ ಕೊಡ್ತು. ಪ್ಯಾರಿಸ್ಗೆ ಹೋದಾಗ ನಾನು ಗುಲ್ಜಾರ್ ಎಲ್ಲ ಹೋಗಿದ್ವಿ. ಸರ್, ಈಗ ಒಂದು ಸಿನಿಮಾ, ಒಬ್ಬ ಸ್ಟಾರ್ ಒಂದು ಸಿನಿಮಾ ಮಾಡಿ 6 ವರ್ಷ, 8 ವರ್ಷ, 10 ವರ್ಷ ನಾಪತ್ತೆ ಆ ಥರ ಇತ್ತು. ಬಟ್ ನೀವು, ನನಗೆ ಗಮನಿಸ್ತಾ ಇದ್ದೀನಿ, 1975ರಿಂದ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಕೊಡ್ತಾನೇ ಬಂದ್ರಿ. ಈಗ ಅಂತ ಮಾಡಿದ್ರೆ ಇಮಿಡಿಯೇಟು ಇದು ಸಿಂಹದ ಮರಿ ಸೈನ್ಯ ಆಗುತ್ತೆ. ಅದರ ಬಳಿಕ ತಿರುಗು ಬಾಣ ಮಾಡ್ತೀರಾ, ಟೋನಿ ಮಾಡ್ತೀರಾ. ಅದಾದಮೇಲೆ 1984ರಲ್ಲಿ ಬಂಧನ ಸಿನಿಮಾ ರಿಲೀಸ್ ಆಗುತ್ತೆ. ಹೆಂಗೆ ಎಂಗೇಜ್ ಆಗಿದ್ರಿ ನೀವು? ಟೈಮ್ ಕೊಡ್ತಾ ಇದ್ರಾ ಫ್ಯಾಮಿಲಿ ಅಂತ, ಅಥವಾ ಹೆಂಗೆ ಅಂತ? ಫ್ಯಾಮಿಲಿಗೆ ಅಷ್ಟು ಟೈಮ್ ಕೊಡೋಕ್ಕೆ ಆಗಿಲ್ಲ. ಯಾಕೆಂದರೆ ಒಂದು ಏನು ಅಂದರೆ, ನಮ್ಮ ಪ್ರೊಫೆಷನ್ಲಿ ಈಗ ಸ್ಟೋರಿ ಡಿಸ್ಕಷನ್ನು, ನಾನು ಬೆಂಗಳೂರಲ್ಲಿ ಸ್ಟೋರಿ ಡಿಸ್ಕಷನ್ ಮಾಡ್ತಾನೆ ಇರಲಿಲ್ಲ. ಎಲ್ಲರೂ ಫಾರೆಸ್ಟು ಇಲ್ಲ ಎಸ್ಟೇಟು ಹೋದರೆ ಒಂದು 4 ಜನ ನಮ್ಮ ರೈಟರ್ಸ್ನ, 2 ಹುಡುಗರನ್ನ ಕರ್ಕೊಂಡು ಹೋಗಿ 1 ತಿಂಗಳು, 2 ತಿಂಗಳು ಒಂದೊಂದು ಸರಿ ಸ್ಕ್ರಿಪ್ಟ್ ಮಾಡ್ಕೊಂಡು ಬರೋದು. ಬಂದ ತಕ್ಷಣ ಶೂಟಿಂಗು. ಹೀಗೆ ಮನೆ ಕಡೆ ಅಷ್ಟೇನಿಲ್ಲ. ಅದೇನಿದ್ರು ನನ್ನ ವೈಫ್ಗೆ ಎಲ್ಲ ಅವ್ರನ್ನೇ ನಾನು ಶೂಟಿಂಗ್ ಹತ್ರ ಕರೆಸ್ಕೊಂಡ್ಬಿಡುವೆ. ಸೊ ಆ ಒಂದು ಇದರಲ್ಲಿ ಮನೆಯವರೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಯಾಕೆಂದರೆ ಅವ್ರು ಕೋಆಪ್ರೇಟ್ ಮಾಡೋದ್ರಿಂದನೇ ನಾವು ಸಿನಿಮಾ ಮಾಡೋಕ್ಕಾಗಿರೋದು. ಪತ್ನಿಯೇ ಯಾವತ್ತು ಶ್ರೀಮತಿ ಒಂಥರ ಶಕ್ತಿ, ನಾರಿ ಶಕ್ತಿ ಇದ್ದ ಹಾಗೆ. ನಿಮ್ಮ ಜೀವನದಲ್ಲಿ ನಿಮ್ಮ ನಾರಿ ಶಕ್ತಿ ಹೇಗೆ ಶಕ್ತಿಯಾಗಿ ನಿಮ್ಮ ಜೊತೆ ನಿಂತಿತ್ತು ಅಂತ ಹೇಳಿ? ಅಲ್ಲ, ನಮ್ಮ ಫೇಲ್ಯೂರು ಸಕ್ಸಸ್ಸಲ್ಲಿ ಎರಡರಲ್ಲೂ ಜೊತೆಯಲ್ಲಿ. ಆಮೇಲೆ ಮಕ್ಕಳನ್ನೆಲ್ಲ ಇವತ್ತು ಈ ಲೆವೆಲ್ಗೆ ತರಬೇಕಾದ್ರೆ ಅವ್ರದ್ದೇ ಕೆಲಸ, ನಮ್ಮ ಕೆಲಸ ಏನಿಲ್ವಲ್ಲ. ಫ್ಯಾಮಿಲಿನಲ್ಲಿ ವೈಫೇ ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಮಕ್ಕಳನ್ನ ಓದಿಸೋದು, ಸ್ಕೂಲಿಗೆ ಕಳಿಸೋದು, ಅವರ ಒಂದು ಚಲನವಲನ ಮೇಲೆ ನಿಗಾ ಇಡೋದು, ಅವ್ರಿಗೇನು ಬೇಕು ಏನಾಗಬೇಕು ಎಲ್ಲನೂ ಥ್ರೂ ಮದರ್ ತಾನೆ. ಯಾಕೆಂದ್ರೆ ನಾನು ಜಾಸ್ತಿ ಇರ್ತಿರಲಿಲ್ಲ. ಯಾಕೆಂದ್ರೆ ನಾನು 10 ವರ್ಷ ಬಾಂಬೆಲಿದ್ದೆ, 6-7 ವರ್ಷ ತೆಲುಗು ಫಿಲ್ಮ್ ಇಂಡಸ್ಟ್ರೀಲಿದ್ದೆ. ಆಮೇಲಿಂದ ಇಲ್ಲಿ ಕನ್ನಡದಲ್ಲಿ ಅವಾಗೆಲ್ಲ ಮಡ್ರಾಸು ಶೂಟಿಂಗ್ ಎಲ್ಲ ಕರ್ನಾಟಕದಲ್ಲಿ ಇರಲೇ ಇಲ್ವಲ್ಲ. ಸೊ ಮಾತಾದ್ರೆ ಎಡಿಟಿಂಗಿಗೆ ಅಲ್ಲಿಗೆ ಹೋಗಬೇಕು, ರೀ ರಿಕಾರ್ಡಿಂಗ್ ಅಲ್ಲಿಗೆ ಹೋಗಬೇಕು, ಹೀಗೆ ಇತ್ತು. ಸೊ ಹೀಗೆ ಓಡಾಟ ಯಾವಾಗಲೂ.